ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಆಗಲೇ ರಾತ್ರಿ 10 ಗಂಟೆ ಆಗಿದೆ. ನಾನಿವತ್ತು ಸಿರಿಧಾನ್ಯಗಳು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹುರಿದು ಅದನ್ನು ಪೌಡರ್ ಮಾಡೋಣ ಅಂತ ಹೇಳಿಬಿಟ್ಟು ಇಷ್ಟೊತ್ತವರೆಗೂ ಅದೇ ಆಯಿತು ಟೈಮು. ಸೊ ಹಾಗಾಗಿ ಎಲ್ಲ ಹುರಿದಿದ್ದೀನಿ. ಈಗ ಬೆಳಗ್ಗೆಗೆಲ್ಲ ಮಿಷಿನ್ ಮಾಡಿಸ್ಕೊಂಬಂದರೆ ನಾಳೆ ಪೌಡರೆಲ್ಲ ಜರಡಿ ಮಾಡಿಕೊಂಡು ಸೊ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡ್ರೆ ಬಾಕ್ಸಿಗೆ ಇಟ್ಕೊಂಡ್ರೆ ಇನ್ನು ಡೈಲಿ ಮಕ್ಕಳು ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಆದಮೇಲೆ ಡೈಲಿ ಬೆಳಗ್ಗೆ ಹೊತ್ತು ಒಂದೊಂದು ಗ್ಲಾಸ್ ಮಾಡಿಕೊಡ್ತೀನಿ. ತುಂಬ ಪೌಷ್ಟಿಕರವಾದಂಥ ಅದು ಮಿಲ್ಕ್ ಅದು. ಸೊ ಹಾಲು ಜೊತೆನೂ ಮಾಡ್ಬೋದು, ಸ್ವಲ್ಪ ನೀರು ಹಾಕ್ಕೊಂಡು ಬೇಕಾದರೆ ಮಾಡ್ಕೊಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಸೊ ಹಳೆ ಕಾಲದಲ್ಲಿ ಎಲ್ಲ ಇದನ್ನು ಯೂಸ್ ಮಾಡ್ತಾಯಿದ್ರು. ಬಟ್ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಎಲ್ಲರೂ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಈಗೀಗ ಎಲ್ಲ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಸಿರಿಧಾನ್ಯಗಳು ಮತ್ತು ಇದ್ರನ್ನ ಮೊರೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅಂಗಡಿಗಳಲ್ಲಿ ಸಿಗುತ್ತೆ ಮಿಕ್ಸ್ ಪೌಡರ್ ಅದೆಲ್ಲ, ಬಟ್ ಅದಷ್ಟು ಚೆನ್ನಾಗಿರಲ್ಲ. ಸೊ ನಾವೇ ತಂದು ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ರಾಗಿನೂ ಹಾಕ್ತೀನಿ. ಸೊ ಹಾಗಾಗಿ ನಾನೇ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಒಂದು ಸತಿ ಮಾಡಿಕೊಂಡ್ರೆ ಒಂದು 2 kg 3 kg ಅಷ್ಟು ಆಗುತ್ತೆ. ಸೊ ನಮಗೊಂದು 3-4 ತಿಂಗಳು ಬರುತ್ತೆ. ಸೊ ಹಾಗಾಗಿ ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಬೆಳಗ್ಗೆ ಹೊತ್ತು ಕಾಫಿ ಟೀ ಕುಡಿಯೋ ಬದಲು ಈ ಗಂಜಿನ ಕುಡಿದ್ರೆ ತುಂಬ ಒಳ್ಳೆಯದು. ಸೊ ನಮ್ಮ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಕಂಡುಬರುತ್ತೆ. ಸೊ ಹಾಗೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ವಾಲ್ನಟ್, ಇದು ಕುಂಬಳಕಾಯಿ ಬೀಜ ಎಲ್ಲನೂ ತೊಗೊಂಡು ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟು ಇದು ಸಾಮೆ ತೊಗೊಂಡಿದ್ದೀನಿ. ಇದೆಲ್ಲ ಅರ್ಧ kg ಪ್ಯಾಕೆಟ್ ಇದೆ. ಸಾಮೆ ಆಗಿರ್ಬೋದು, ಮತ್ತು ಇದು ಊದಲು. ಸೊ ಎಲ್ಲ ಒಂದೇ ಥರ ಬರುತ್ತೆ, ಅದು ನೋಡೋದಕ್ಕೆ ಸ್ವಲ್ಪ ಕಲರ್ ಚೇಂಜಸ್ ಇರುತ್ತೆ. ಸೊ ತುಂಬ ಹೆಲ್ದಿಗೆ ಒಳ್ಳೆಯದಿದು ಊದಲು. ಮತ್ತು ಇದು ಯಾವುದಿದು ಬರ್ಗು, ಗೋಧಿ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಅರ್ಧ kg ಅಷ್ಟು ಗೋಧಿ. ಅದು ತುಂಬ ಒಳ್ಳೆಯದು. ಗೋಧಿನೇ ತಂದು ಮಿಷಿನ್ ಮಾಡಿಸ್ಕೊಂಡ್ರೆ ಇದು ಜೋಳ ತಂದಿದ್ದೀನಿ, ಜೋಳ ಮತ್ತು ಇದು ಸೋಯಾಬೀನ್ ತಂದಿದ್ದೀನಿ. ಎಲ್ಲ ಒಂದು ಅರ್ಧ kg ತೊಗೊಂಬಂದಿದ್ದೀನಿ. ಇದು ಸ್ವಲ್ಪ ಮೆಂತ್ಯ ಕಾಳು ಹಾಕಬೇಕು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇದು ಇನ್ನೊಂದು ಸ್ವಲ್ಪ ಕುಂಬಳಕಾಯಿ ಬೀಜ. ಸೊ ಒಂದು 3-4 ಅರಿಶಿಣ ಮತ್ತು ಏಲಕ್ಕಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಒಂದೊಂದೇ. ಈಗ ತುಂಬ ಹೆಲ್ದಿಯಾಗಿರುವಂಥ ಡ್ರಿಂಕ್ ಇದು. ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾವ ಏಜವ್ರು ಬೇಕಾದರೂ ಕುಡಿಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಒಂದೊಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಸ್ಟ್ರೆಂತ್ ಇರುತ್ತೆ. ಚಿಕ್ಕ ಮಕ್ಕಳು ಅಷ್ಟೇ, ಸ್ಕೂಲ್ಗೆ ಹೋಗೋರು ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಲೋಟ ಕುಡಿದು ಹೋದರೆ ಸೊ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಮತ್ತು ಸ್ಕೂಲಲ್ಲಿ ಚೆನ್ನಾಗಿ ಅವರು ಎಲ್ಲ ಕಲಿಬೋದು. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇದನ್ನು ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ 1 by 1 ಎಲ್ಲ ನಾನು ನೆಕ್ಸ್ಟ್ ಬಾದಾಮಿ ಆದಮೇಲೆ ಪಿಸ್ತಾ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈ ಸಿರಿಧಾನ್ಯಗಳ ಗಂಜಿ ಕುಡಿದ್ರೆ ದೇಹ ತಂಪಾಗಿರುತ್ತೆ. ಇದರಿಂದ ಡಯಾಬಿಟೀಸ್ ಎಲ್ಲ ಕಮ್ಮಿ ಆಗುತ್ತೆ. ಥೈರಾಯ್ಡ್ ಇದ್ದರೆ, BP ಇದ್ದರೆ ಸೊ ಇದೆಲ್ಲ ತುಂಬ ಕಮ್ಮಿ ಆಗುತ್ತೆ ಬೇಗನೆ. ಸೊ ಏಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಸೊ ಸಿರಿಧಾನ್ಯಗಳನ್ನ ಅನ್ನನೂ ಮಾಡ್ಕೊಂಡು ತಿನ್ಬೋದು ಬೇಕಾದರೆ. ಅನ್ನ ಮಾಡಬೇಕು ಅಂದರೆ ನೀವು ಒಂದು 6-7 ಗಂಟೆ ಚೆನ್ನಾಗಿ ನೆನೆಸಿ ಸಿರಿಧಾನ್ಯನ ಆಮೇಲೆ ಅನ್ನ ಮಾಡ್ಕೊಂಡು ತಿಂದರೆ ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಸೊ ನಮಗೆ ಈ ಬ್ಯುಸಿ ಶೆಡ್ಯೂಲಲ್ಲಿ ಟೈಮ್ ಇಲ್ಲ ಅಂತ ಒಂದು ಅರ್ಧ ಗಂಟೆ 1 ಗಂಟೆ ನೆನೆಸ್ಬಿಟ್ಟು ಮಾಡ್ತೀವಿ. ಬಟ್ ಮೇಲ್ಗಡೆ ಬೆಂದಿರುತ್ತೆ, ಒಳಗಡೆ ಅಷ್ಟಾಗಿ ಬೆಂದಿರೋದಿಲ್ಲ. ಸೊ ಹಾಗಾಗಿ ಅದರಿಂದ ಬಾಡಿ ಹೀಟ್ ಆಗೋದು ಅಥವಾ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಆಗೋವಂಥದ್ದು ಆಗುತ್ತೆ. ಸೊ ಹಾಗಾಗಿ ಸಿರಿಧಾನ್ಯಗಳನ್ನ ಒಂದು 6-7 ಗಂಟೆ ನೆನೆಸಿ ಆಮೇಲೆ ನಾವು ಅನ್ನ ಮಾಡ್ಕೊಂಡು ತಿನ್ನಬೇಕು. ಸೊ ಇದರಿಂದ ಇದು ಅಂತಂದರೆ ಇವಾಗಿನ ಅಡುಗೆ ಎಲ್ಲ ಇದು ಸಾವಿರಾರು ವರ್ಷದ ಹಿಂದಿನ ಹಳೆಯ ಧಾನ್ಯಗಳಿವು. ಸೊ ಹಾಗಾಗಿ ಹಿಂದಿನ ಊಟ ಅಂತಂದರೆ ಸಿರಿಧಾನ್ಯಗಳು ಒಂದು 50 ವರ್ಷದಿಂದ ಎಲ್ಲ ಊರಲ್ಲಿ ತಾತಂದಿರನ್ನೆಲ್ಲ ಕೇಳ್ತಾ ಇದ್ದರೆ ಅವಾಗೆಲ್ಲ ನಾವೇ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ವಿ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ 50 ವರ್ಷದಿಂದ ಈಚೆಗೆ ಬಂದರೆ ಸಿರಿಧಾನ್ಯಗಳು ಸ್ವಲ್ಪ ಕಮ್ಮಿನೇ ಆಗೋಗಿದೆ. ಬರೀ ಅಕ್ಕಿನೇ ಜಾಸ್ತಿ, ಅನ್ನ ಜಾಸ್ತಿ ಮಾಡುವಂಥದ್ದು. ಯಾಕಂದರೆ ಅದು ಬೇಗ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಅಂತ ಹೇಳಿ. ಬಟ್ ಡ್ರೈ ಫ್ರೂಟ್ಸಿಂದನೂ ಅಷ್ಟೇ, ಅದು ತುಂಬ ಹೆಲ್ತ್ಗೆ ಒಳ್ಳೆಯದು. ನಾವು ಊಟ ಜಾಸ್ತಿ ತಿಂದಿದ್ರೂ ಪರವಾಗಿಲ್ಲ, ಡ್ರೈ ಫ್ರೂಟ್ಸ್ಗಳನ್ನ ತಿನ್ನಿ ಅಂತಲೇ ಡಾಕ್ಟ್ರು ಹೇಳ್ತಾರೆ. ಸೊ ನಾವೇನಾದ್ರು ಹುಷಾರಿಲ್ಲದೆ ಹಾಸ್ಪಿಟಲ್ಗೆ ಹೋದರೆ ಜಂಕ್ ಫುಡ್ಸ್ನ ಜಾಸ್ತಿ ಕೊಡ್ತಾ ಇದ್ದೀರಾ ನೀವು ಮಕ್ಕಳಿಗೆ. ಸೊ ಹಾಗಾಗಿ ಮಕ್ಕಳಿಗೆ ಈ ಥರ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ. ಸೊ ಹಾಗಾಗಿ ಹೆಲ್ತಿಯಾಗಿರುವಂಥ ಡ್ರೈ ಫ್ರೂಟ್ಸೇ ತಿನ್ನಿ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಈಗ ನೆಕ್ಸ್ಟ್ ನಾನೀಗ ಅರಿಶಿಣದ ಕೊಂಬು ಮತ್ತು ಏಲಕ್ಕಿನ ಒಂದು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ಪರಿಮಳಕ್ಕೆ. ಮತ್ತು ಒಣಶುಂಠಿ ಪೌಡರ್ ಹಾಕ್ಕೊಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಇದನ್ನೆಲ್ಲ ಸುಮ್ಮನೆ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಬೆಚ್ಚಗೆ. ಇದನ್ನೆಲ್ಲ ಐಟಮ್ಸ್ಗಳನ್ನೂ ಬಿಸಿ ಮಾಡಿಕೊಂಡು
ಆಮೇಲೆ ನಾವು ಪುಡಿ ಮಾಡಿಸುವಂಥದ್ದು. ಸೊ ಸಿರಿಧಾನ್ಯಗಳಲ್ಲಿ ನಾರಿನಾಂಶ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಿರಿಧಾನ್ಯ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಇದರಿಂದ ಡಯಾಬಿಟೀಸ್ ಎಲ್ಲ ಇರೋದೆಲ್ಲ ಕಮ್ಮಿ ಆಗುತ್ತೆ, ಥೈರಾಯ್ಡ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಅಂದರೆ ಒಂದೇ ತಕ್ಷಣಕ್ಕೆ ಕಮ್ಮಿ ಆಗೋದಿಲ್ಲ. ಸೊ ನೀವು ಬಳಸ್ತಾ ಅದು ಕಮ್ಮಿಗೆ ಬರುತ್ತೆ. ಸೊ ನೋಡಿ, ಈಗ ಜೋಳ ಹಾಕಿದ್ದೀನಿ, ಅದೆಲ್ಲ ಚಿಟಪಟ ಅಂತ ಸಿಡಿತಾ ಅದೆಲ್ಲನೂ ಜೋಳ ಎಲ್ಲ ಫ್ಲವರ್ ಥರ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಸಿರಿಧಾನ್ಯಗಳಲ್ಲಿ ಅಂದರೆ 65ರಿಂದ 70 ಭಾಗ ಕಾರ್ಬೋಹೈಡ್ರೇಟ್ ಇರುತ್ತೆ, ಒಂದು 7ರಿಂದ 12 ಭಾಗದಷ್ಟು ಪ್ರೋಟೀನ್ ಇರುತ್ತೆ, 2ರಿಂದ 5% ಅಷ್ಟು ಫ್ಯಾಟ್ ಇರುತ್ತೆ, ಮಿನರಲ್ಸು ವಿಟಮಿನ್ಸು ಎಲ್ಲ ಹೇರಳವಾಗಿರುತ್ತೆ. ಇದೊಂದು ಪೋಷಕಾಂಶಗಳ ಗಣಿ ಅಂತಲೇ ಹೇಳ್ಬೋದು. ಸೊ ನೋಡಿ, ನಾನು ಈಗ ಎಲ್ಲ ಹುರಿದು ಎಲ್ಲ ಒಂದು ಪೇಪರ್ ಮೇಲೆ ಆರಲಿ ಅಂತ ಎಲ್ಲ ಹಾಕ್ಕೊತಾ ಇದ್ದೀನಿ 1 by 1. ಅಕ್ಕಿನಲ್ಲೂ ಇರುತ್ತೆ, ಆದರೆ ಕಾರ್ಬೋಹೈಡ್ರೇಟ್ ಅಕ್ಕಿನಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಪ್ರೋಟೀನು ಫ್ಯಾಟ್ಸು ಇದೆಲ್ಲನೂ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಾವು ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಗೋಧಿನೂ ಅಷ್ಟೇ, ಗೋಧಿ ಪಾವನ್ನ ಪುಡಿ ಮಾಡಿಸಿ ನಾವು ಚಪಾತಿ ಮಾಡಿದ್ರೆ ಅದು ಗಟ್ಟಿ ಬರುತ್ತೆ, ಹೌದು. ಬಟ್ ಅದಕ್ಕೆ ನಾವು ರೆಡಿ ಮಿಕ್ಸ್ ತಂದುಬಿಡ್ತೀವಿ. ಸೊ ಅಂಗಡೀಲಿ ಏನೇನೋ ಮಿಕ್ಸ್ ಮಾಡಿರ್ತಾರೆ ಬೇರೆ ಬೇರೆ ಎಲ್ಲ, ಹಾಗಾಗಿ ಚಪಾತಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನಾವು ಅದನ್ನೇ ಬಳಸ್ತಾ ಇದ್ದೀವಿ. ಸೊ ಹಾಗಾಗಿ ಗೋಧಿನೇ ತಂದು ಮಿಷಿನ್ ಮಾಡಿಸಿ ಅದರಿಂದ ಮಾಡೋವಂಥ ಚಪಾತಿ ತುಂಬ ಒಳ್ಳೆಯದು ಹೆಲ್ತಿಗೆ ಅಂತಲೇ ಹೇಳ್ಬೋದು. ಈಗ ನಾನು ಹುರಿತಾ ಇರೋವಂಥದ್ದು ಊದಲು ಅಂತ, ಅಂದರೆ ಎಲ್ಲ ಸಿರಿಧಾನ್ಯಗಳು ಸಣ್ಣದಾಗೇ ಇರುತ್ತೆ, ನೋಡಿ ಯಾವ ಸೈಜ್ ಇರುತ್ತೆ ಅಂತ. ಹಾಗಾಗಿ ರಾಗಿನೂ ನಾವು ಸಿರಿಧಾನ್ಯ ಅಂತಲೇ ಕರಿಬಹುದು. ಸೊ ಹಾಗಾಗಿ ಅದು ಎಲ್ಲ ಒಂದೇ ಸೈಜ್ ಇರುತ್ತೆ. ನೆಕ್ಸ್ಟು ನಾನು ಬಳಸ್ತಾ ಇರೋವಂಥದ್ದು ಬರಗು. ಸೊ ನೋಡಿ, ಎಲ್ಲ ಸಿರಿಧಾನ್ಯಗಳು ಅಷ್ಟೇ ಒಂದೇ ಸೈಜಲ್ಲಿ ಇರ್ತವೆ, ಮತ್ತು ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇರೋದಿಲ್ಲ. ಸ್ವಲ್ಪ ಇದೆ ಸೈಜಲ್ಲಿ, ಅವಕ್ಕೆಲ್ಲರಿಗೂ ನೋಡಿಕೊಂಡ್ರೆ. ನೆಕ್ಸ್ಟ್ ಇದು ಸೋಯಾಬೀನ್ ಕಾಳಿದು ನಾನು ಬಳಸ್ತಾ ಇರೋವಂಥದ್ದು. ಇದು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲದಕ್ಕಿಂತ ಇದು ಅಷ್ಟೇ ಸೇಮ್ ಸೈಜು. ನಾನು ಮೆಷರ್ಮೆಂಟ್ ಯಾವ ರೀತಿ ತೊಗೊಂಡಿದ್ದೀನಿ ಅಂತಂದರೆ, ಎಲ್ಲ ಸಿರಿಧಾನ್ಯಗಳು ಅರ್ಧ kg ತೊಗೊಂಡಿದ್ದೀನಿ, ರಾಗಿ ಮಾತ್ರ 1.5 kg ಹಾಕ್ಕೊತೀನಿ. ಸೊ ಮತ್ತು ಡ್ರೈ ಫ್ರೂಟ್ಸ್ಗಳು ಎಲ್ಲ ಒಂದು 1/4 kg ತೊಗೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು. ಇದರಲ್ಲಿ ಸೂರ್ಯಕಾಂತಿ ಬೀಜನೂ ಬಳಸಬೇಕಾಗಿತ್ತು, ಬಟ್ ಅದು ಮಿಷಿನ್ ಮಾಡ್ಸೋಕ್ಕೆ ಹೋದಾಗ ಅದು ಮಿಷಿನಲ್ಲಿ ಆಯಿಲ್ ತುಂಬ ಹಾಕಿಬಿಟ್ಟು ಅದು ಮಿಷಿನ್ಗೆಲ್ಲ ಕಚ್ಕೊಂಡ್ಬಿಡುತ್ತೆ. ಸೊ ಲಾಸ್ಟ್ ಟೈಮ್ ನಾನು ಹಾಗೆ ಸೂರ್ಯಕಾಂತಿ ಬೀಜನೂ ಹಾಕಿದ್ದಕ್ಕೆ ಸೊ ಮಿಷಿನಲ್ಲಿ ಅದು ಓಡಲೇ ಇಲ್ಲ. ಸೊ ಹಾಗಾಗಿ ಈ ಟೈಮ್ ನಾನು ಅದನ್ನು ಹಾಕಿಲ್ಲ ಸೂರ್ಯಕಾಂತಿ ಬೀಜನ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಮೆಂತ್ಯ ಹುರ್ಕೊತೀನಿ, ಯಾಕಂದರೆ ಮೆಂತ್ಯ ತುಂಬ ತಂಪು, ಆದ್ದರಿಂದ ಮೆಂತ್ಯನ ನಾವು ಬಳಸಲೇಬೇಕು. ಮೆಂತ್ಯ ತುಂಬ ತಂಪು, ಹಾಗಾಗಿ ಇದನ್ನು ಮೊಳಕೆ ಕಟ್ಬಿಟ್ಟು ನಾವು ಹಾಗೆ ತಿಂದರೆ ಹೀಟ್ ಆಗಿರೋ ಅಂಥದ್ದೆಲ್ಲ ಹೋಗುತ್ತೆ. ಸೊ ನೆಕ್ಸ್ಟ್ ಮೆಂತ್ಯ ಆದಮೇಲೆ ನೆಕ್ಸ್ಟು ಎಲ್ಲನೂ ನೋಡಿ ಎಲ್ಲ ಒಂದು ಪೇಪರ್ ಮೇಲೋ ಬಟ್ಟೆ ಮೇಲೋ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಒಂದು ದಿವಸ ಆರಿ ಬೆಳಗ್ಗೆಗೆ ನಾನು ಮಿಷಿನ್ಗೆ ಹಾಕ್ಸ್ಕೊಂಬರೋ ಅಂಥದ್ದು. ರಾಗಿನೂ ನೀಟಾಗಿ ಎಲ್ಲನೂ ಮಾಡಿಸ್ಕೊಂಡು, ಮಿಷಿನಲ್ಲಿ ಮಾಡಿಸಿಲ್ಲ, ಕೈಯಲ್ಲೇ ಮಾಡಿಸಿರೋವಂಥದ್ದು, ಮಾಡಿಸಿ ತೊಳೆದು ಅದನ್ನು ಒಣಗಿಸಿದ್ದೀನಿ. ಯಾಕಂದರೆ ಧೂಳಿರುತ್ತೆ ಸಿಕ್ಕಾಪಟ್ಟೆ, ಅದ್ರ ಮೇಲ್ಗಡೆ ಸಿಪ್ಪೆ ಆ ಥರದ್ದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಇದು ಹಾಲ್ಗೆ ಹಾಕ್ಕೊಂಡು ಕುಡಿಯೋದಲ್ವ, ಹಾಗಾಗಿ ನೀಟಾಗಿರಬೇಕು ಅಂತ ಹೇಳಿ ಅದನ್ನೆಲ್ಲ ನಾನು ಕೈಯಲ್ಲೇ ಮಾಡಿಸಿ ಅದನ್ನು ತೊಳೆದು ನೀಟಾಗಿ ಒಣಗಿಸಿದ್ದೀನಿ. ಲಾಸ್ಟಲ್ಲಿ ಮೆಂತ್ಯನೂ ಆಗಿದೆ ಹುರಿದು. ಲಾಸ್ಟಲ್ಲಿ ಈಗ ಸ್ವಲ್ಪ ಕಡಲೆ ಬೀಜ, ಅಜ್ಜಿ ಕೈಲಿ ರಾಗಿ ಮಾಡಿಸ್ತಾ ಇದ್ದೀನಿ. ರಾಗಿ ಮಾಲ್ಟ್ಗೆ ರಾಗಿ ಬೇಕಾಗಿತ್ತು, ಹಾಗಾಗಿ ಒಂದೇ ಒಂದು ಸೇರು ಮಾಡಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಎಲ್ಲ ಸಪ್ರೇಟ್ ಆಯ್ತದಲ್ವ, ಅದು ಮೇಲೆ ಇದಿರೋದೆಲ್ಲನೂ. ಗಾಡಿ ಹೋದಂಗೆ ಹೋಯ್ತಾಯ್ತು. ಗಾಡಿ ಹೆಂಗೆ ಹೋಯ್ತದೆ? ಒಣಶುಂಠಿ ಒಂದು ಹಾಕ್ಬೇಕಿತ್ತು. ನೀವು ಅವಾಗೆಲ್ಲ ರಾಗಿ ಮಾಡ್ತಾಯಿದ್ರಾ? ಅವಾಗ ನಾನು ರಾಗಿ ಮಾಡ್ತಾಯಿದ್ದೆ, ಗೊತ್ತೇನೋ ಮನೋ? ನಾನು ಅವಾಗ ರಾಗಿ ಮಾಡ್ತಿದ್ದೆ, ಕೇಳಜ್ಜಿನ.
ಅವಾಗ ರಾಗಿ ಮಾಡೋಕ್ಕೆ ಕೂತ್ಕೊಂಡೆ ಬಂದು ಆಮೇಲೆ ಸಂಜೆ ಆಯಿತು ತಗೊಂಡು ಚಿಕ್ಕ ಮರ ತಗೊಂಡು ರಾಗಿ ಮಾಡೋಕ್ಕೆ ಬರೋದು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಅಮ್ಮ ಮನೇಲಿದ್ದೀವಿ. ಸೊ ಒಂದು ಸ್ವಲ್ಪ ಮಾಲ್ಟ್ ಪೌಡ್ರಿಗೆ ರಾಗಿ ಬೇಕಾಗಿತ್ತು. ಸೊ ಅಜ್ಜಿ ಇದ್ರ ಮನೇಲಿ. ಸೊ ಹಾಗಾಗಿ ಅಜ್ಜಿ ಹತ್ರ ರಾಗಿ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ಸೊ ಮಾಡಿಸ್ಕೊಂಡು ಈಗ ರಾಗಿನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹುರ್ಕೊಬೇಕು. ಸೊ ಈಗ ಅಜ್ಜಿ ಎಲ್ಲ ರಾಗಿ ಮಾಡಿಕೊಟ್ರು, ಈಗ ಹುರಿತಾ ಇದ್ದೀನಿ. ನೋಡಿ, ಒಂದು ಸೇರಷ್ಟು ರಾಗಿ ಮಾಡಿಸ್ಕೊಂಡಿದ್ದೀನಿ. ಇದಕ್ಕೆ ಹುರಿಬೇಕು. ಸ್ವಲ್ಪ ಹುರ್ಕೊಬೇಕು ರಾಗಿನ, ಜಾಸ್ತಿ ಬೇಡ, ಲೈಟಾಗಿ. ರಾಗಿ ಉರಿತಾ ಇದ್ದರೆ ಗಮ್ಮಂತ ವಾಸನೆ ಬರ್ತಾ ಇದೆ. ಹೋಗಿದ್ರಿ? ಹಾಂ, ನೋಡಿ, ಇದು ಮಾಲ್ಟ್ ಪೌಡ್ರದೆಲ್ಲ ಮಿಷಿನ್ಗೆ ಹಾಕ್ಸ್ಕೊಬಂದು ಈಗ ಎಲ್ಲ ಪೇಪರ್ ಮೇಲೆ ಹರಡಿದ್ದೀನಿ. ಇದನ್ನು ಜರಡಿ ಮಾಡಿ ಬಾಕ್ಸ್ಗೆ ಹಾಕ್ಕೊಬೇಕು. ಸೊ ಎಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ಬಿಸಿ ಇದ್ದರೆ ಆರ್ಕೊಬೇಕು, ಇಲ್ಲ ಬಿಸಿನೇ ಇಟ್ಬಿಟ್ರೆ ಒಳಗೆ ಒಂಥರ ಹುಳ ಆಗ್ಬೋದು ಅಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಾನು ಎಲ್ಲನೂ ಪೇಪರ್ ಮೇಲೆ ಹಣ್ಬಿಟ್ಟು ಅದನ್ನು ಜರಡಿ ಮಾಡಿ ಆಮೇಲೆ ಬಾಕ್ಸ್ಗೆ ಹಾಕ್ಕೊತೀನಿ. ಇವತ್ತಿನ ನನ್ನ ವ್ಲಾಗ್ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ಯಾರಾದರೂ ಮಾಡಬೇಕು ಅಂದವರು ಯಾವ ಥರ ಐಟಮ್ಸ್ ಎಲ್ಲ ಹಾಕಿ ಮಾಡಬೇಕು ಅಂತ ಅಂದ್ಬಿಟ್ಟು ಇದರಿಂದ ತಿಳ್ಕೊಬೋದು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ದಿರೇ ತುಂಬ ಜನ ನೋಡ್ತಾ ಇದ್ದೀರಾ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.